ಈಗ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದಾರೆ. FIR ಆಗೇ ಆಗುತ್ತೆ, ಸರ್ಕಾರ ಇದೆ. ಹಾಗಿದ್ರೆ ಅರೆಸ್ಟ್ ಆಗ್ತಾರ BJP ನಾಯಕ CT ರವಿ? ಈಗ ಅಶ್ಲೀಲ ಪದ ಬಳಕೆ ಹಿನ್ನೆಲೆ CT ರವಿಗೆ ಸಂಕಷ್ಟವಾಗುತ್ತಾ? CT ರವಿಗೆ ಶುರುವಾಯ್ತಾ ಬಂಧನ ಭೀತಿ? ಯಾಕಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಆ ಥರದ ಹೇಳಿಕೆ, ಅಶ್ಲೀಲ ಪದ ಬಳಕೆ ಅಂತಂದ್ರೆ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ರೀತಿಯಲ್ಲಿ ನಿಂದಿಸಿದ್ದಾರೆ, ಅವ್ಯಾಚ್ಯ ಶಬ್ದ ಬಳಸಿದ್ದಾರೆ, ಆಕ್ಷೇಪಾರ. ನೋಡಿ, CT ರವಿ ಕೂಡ ಅಲ್ಲೇ ಇದ್ದಾರೆ ನೋಡಿ. ಇದು ಯಾವಾಗ ಅಂತಂದ್ರೆ ಎಲ್ಲ ಆದ ನಂತರ. ನನಗೆ ಸಾಧ್ಯವಾದರೆ ಇನ್ನೊಂದು ವಿಂಡೋದಲ್ಲಿ ಆ ಆರಂಭದಲ್ಲಿ ಜಗಳ ಆಯ್ತಲ್ಲ, ಆ ಸಂದರ್ಭದ ಒಂದು ಕೊಡಿ ಮತ್ತು ಇದು ಒಂದು, ಇದು ಎಲ್ಲ ಆದ ನಂತರ. ಇದು ವೀಕ್ಷಕರೇ, ಆ ನಂತರ ಎಲ್ಲ ಆದ ನಂತರ ಸದನದಲ್ಲಿ ಮತ್ತೆ ಅಂದರೆ ಸಭಾಪತಿಗಳು ಮೀಟಿಂಗ್ ಎಲ್ಲ ಮಾಡಿದ ನಂತರ ಆಗ್ತಾ ಇರುವಂಥದ್ದು ಇದು. ನೋಡಿ, ಇದು ಆರಂಭದಲ್ಲಿ ಇಲ್ಲಿ ಗಲಾಟೆ ಆಗಿದೆ. ನೋಡಿ ನೋಡಿ, ಅಲ್ಲಿ CT ರವಿ ಇದ್ದಾರೆ ನೋಡಿ. ಇದು ಮೊದಲು ಮತ್ತು ನಂತರ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, CT ರವಿ ಇದ್ದಾರೆ. ಅಲ್ಲಿ ಮಾತು ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಗಿದ್ದು ಏನು ಅಂತ ನಿಮ್ಗೆ ಗೊತ್ತಿದೆ. ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಧರಣಿ ಆಗ್ತಾ ಇತ್ತು. ಆಗ ನೀವೇನು ಅಂತೇಳಿ ಇದರಾಯ್ತು. ಮಾತಾಡ್ತಾ ಈ ಸಂದರ್ಭದಲ್ಲಿ ಹೇಳಿದ್ರು ಅಂತ ಆರೋಪ. ಕೊಲೆಗಡುಕ ಅಂತ ಹೇಳಿದ್ರು ಅನ್ನುವಂಥ ಆರೋಪ. ಅದಕ್ಕೆ ಇವರು ಈ ಆರೋಪವನ್ನು ಮಾಡಿದ್ರು ಅಂತ. ನಾವು ಅಕ್ಕಪಕ್ಕದಲ್ಲೆಲ್ಲ ಇದ್ರಲ್ವಾ, ಎಲ್ಲರನ್ನ ಕೇಳಿದ್ವಿ ಹೌದಾ ಅಂತೇಳಿ. ಆಗ 2-3 ಜನ ಕಾಂಗ್ರೆಸ್ ನಾಯಕರು ಹೌದು ಅಂದರು, BJPಯವರು ಇಲ್ಲ ಅಂದರು. ಈಗ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದಾರೆ. FIR ಆಗೇ ಆಗುತ್ತೆ, ಸರ್ಕಾರ ಇದೆ. ಹಾಗಿದ್ರೆ ಅರೆಸ್ಟ್ ಆಗ್ತಾರ BJP ನಾಯಕ CT ರವಿ? ಈಗ ಅಶ್ಲೀಲ ಪದ ಬಳಕೆ ಹಿನ್ನೆಲೆ CT ರವಿಗೆ ಸಂಕಷ್ಟವಾಗುತ್ತಾ? CT ರವಿಗೆ ಶುರುವಾಯ್ತಾ ಬಂಧನ ಭೀತಿ? ಯಾಕಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಆ ಥರದ ಹೇಳಿಕೆ, ಅಶ್ಲೀಲ ಪದ ಬಳಕೆ ಅಂತಂದ್ರೆ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ರೀತಿಯಲ್ಲಿ ನಿಂದಿಸಿದ್ದಾರೆ, ಅವ್ಯಾಚ್ಯ ಶಬ್ದ ಬಳಸಿದ್ದಾರೆ, ಆಕ್ಷೇಪಾರ. ನೋಡಿ, CT ರವಿ ಕೂಡ ಅಲ್ಲೇ ಇದ್ದಾರೆ ನೋಡಿ. ಇದು ಯಾವಾಗ ಅಂತಂದ್ರೆ ಎಲ್ಲ ಆದ ನಂತರ. ನನಗೆ ಸಾಧ್ಯವಾದರೆ ಇನ್ನೊಂದು ವಿಂಡೋದಲ್ಲಿ ಆ ಆರಂಭದಲ್ಲಿ ಜಗಳ ಆಯ್ತಲ್ಲ, ಆ ಸಂದರ್ಭದ ಒಂದು ಕೊಡಿ ಮತ್ತು ಇದು ಒಂದು, ಇದು ಎಲ್ಲ ಆದ ನಂತರ. ಇದು ವೀಕ್ಷಕರೇ, ಆ ನಂತರ ಎಲ್ಲ ಆದ ನಂತರ ಸದನದಲ್ಲಿ ಮತ್ತೆ ಅಂದರೆ ಸಭಾಪತಿಗಳು ಮೀಟಿಂಗ್ ಎಲ್ಲ ಮಾಡಿದ ನಂತರ ಆಗ್ತಾ ಇರುವಂಥದ್ದು ಇದು. ನೋಡಿ, ಇದು ಆರಂಭದಲ್ಲಿ ಇಲ್ಲಿ ಗಲಾಟೆ ಆಗಿದೆ. ನೋಡಿ ನೋಡಿ, ಅಲ್ಲಿ CT ರವಿ ಇದ್ದಾರೆ ನೋಡಿ. ಇದು ಮೊದಲು ಮತ್ತು ನಂತರ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, CT ರವಿ ಇದ್ದಾರೆ. ಅಲ್ಲಿ ಮಾತು ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಗಿದ್ದು ಏನು ಅಂತ ನಿಮ್ಗೆ ಗೊತ್ತಿದೆ. ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಧರಣಿ ಆಗ್ತಾ ಇತ್ತು. ಆಗ ನೀವೇನು ಅಂತೇಳಿ ಇದರಾಯ್ತು. ಮಾತಾಡ್ತಾ ಈ ಸಂದರ್ಭದಲ್ಲಿ ಹೇಳಿದ್ರು ಅಂತ ಆರೋಪ. ಕೊಲೆಗಡುಕ ಅಂತ ಹೇಳಿದ್ರು ಅನ್ನುವಂಥ ಆರೋಪ. ಅದಕ್ಕೆ ಇವರು ಈ ಆರೋಪವನ್ನು ಮಾಡಿದ್ರು ಅಂತ. ನಾವು ಅಕ್ಕಪಕ್ಕದಲ್ಲೆಲ್ಲ ಇದ್ರಲ್ವಾ, ಎಲ್ಲರನ್ನ ಕೇಳಿದ್ವಿ ಹೌದಾ ಅಂತೇಳಿ. ಆಗ 2-3 ಜನ ಕಾಂಗ್ರೆಸ್ ನಾಯಕರು ಹೌದು ಅಂದರು, BJPಯವರು ಇಲ್ಲ ಅಂದರು. ಈಗ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದಾರೆ. FIR ಆಗೇ ಆಗುತ್ತೆ, ಸರ್ಕಾರ ಇದೆ. ಹಾಗಿದ್ರೆ ಅರೆಸ್ಟ್ ಆಗ್ತಾರ BJP ನಾಯಕ CT ರವಿ? ಈಗ ಅಶ್ಲೀಲ ಪದ ಬಳಕೆ ಹಿನ್ನೆಲೆ CT ರವಿಗೆ ಸಂಕಷ್ಟವಾಗುತ್ತಾ? CT ರವಿಗೆ ಶುರುವಾಯ್ತಾ ಬಂಧನ ಭೀತಿ? ಯಾಕಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಆ ಥರದ ಹೇಳಿಕೆ, ಅಶ್ಲೀಲ ಪದ ಬಳಕೆ ಅಂತಂದ್ರೆ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ರೀತಿಯಲ್ಲಿ ನಿಂದಿಸಿದ್ದಾರೆ, ಅವ್ಯಾಚ್ಯ ಶಬ್ದ ಬಳಸಿದ್ದಾರೆ, ಆಕ್ಷೇಪಾರ. ನೋಡಿ, CT ರವಿ ಕೂಡ ಅಲ್ಲೇ ಇದ್ದಾರೆ ನೋಡಿ. ಇದು ಯಾವಾಗ ಅಂತಂದ್ರೆ ಎಲ್ಲ ಆದ ನಂತರ. ನನಗೆ ಸಾಧ್ಯವಾದರೆ ಇನ್ನೊಂದು ವಿಂಡೋದಲ್ಲಿ ಆ ಆರಂಭದಲ್ಲಿ ಜಗಳ ಆಯ್ತಲ್ಲ, ಆ ಸಂದರ್ಭದ ಒಂದು ಕೊಡಿ ಮತ್ತು ಇದು ಒಂದು, ಇದು ಎಲ್ಲ ಆದ ನಂತರ. ಇದು ವೀಕ್ಷಕರೇ, ಆ ನಂತರ ಎಲ್ಲ ಆದ ನಂತರ ಸದನದಲ್ಲಿ ಮತ್ತೆ ಅಂದರೆ ಸಭಾಪತಿಗಳು ಮೀಟಿಂಗ್ ಎಲ್ಲ ಮಾಡಿದ ನಂತರ ಆಗ್ತಾ ಇರುವಂಥದ್ದು ಇದು.
ನೋಡಿ ಇದು ಆರಂಭದಲ್ಲಿ ಇಲ್ಲಿ ಗಲಾಟೆ ಆಗಿದೆ. ನೋಡಿ ನೋಡಿ ಅಲ್ಲಿ ಸಿ ಟಿ ರವಿ ಇದ್ದಾರೆ ನೋಡಿ, ಇದು ಮೊದಲು ಮತ್ತು ನಂತರ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಸಿ ಟಿ ರವಿ ಇದ್ದಾರೆ. ಅಲ್ಲಿ ಮಾತು ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಗಿದ್ದು ಏನು ಅಂತ ನಿಮ್ಗೆ ಗೊತ್ತಿದೆ. ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಧರಣಿ ಆಗ್ತಾ ಇತ್ತು. ಆಗ ನೀವೇನು ಅಂತೇಳಿ ಇದರಾಯ್ತು. ಮಾತಾಡ್ತಾ ಈ ಸಂದರ್ಭದಲ್ಲಿ ಹೇಳಿದ್ರು ಅಂತ ಆರೋಪ. ಕೊಲೆಗಡುಕ ಅಂತ ಹೇಳಿದ್ರು ಅನ್ನುವಂಥ ಆರೋಪ. ಅದಕ್ಕೆ ಇವರು ಈ ಆರೋಪವನ್ನು ಮಾಡಿದ್ರು ಅಂತ. ನಾವು ಅಕ್ಕಪಕ್ಕದಲ್ಲೆಲ್ಲ ಇದ್ರಲ್ವಾ, ಎಲ್ಲರನ್ನ ಕೇಳಿದ್ವಿ ಹೌದಾ ಅಂತೇಳಿ. ಆಗ 2-3 ಜನ ಕಾಂಗ್ರೆಸ್ ನಾಯಕರು ಹೌದು ಅಂದರು, ಬಿಜೆಪಿಯವರು ಇಲ್ಲ ಅಂದರು. ಈಗ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದಾರೆ. FIR ಆಗೇ ಆಗತ್ತೆ, ಸರ್ಕಾರ ಇದೆ. ಹಾಗಿದ್ರೆ ಅರೆಸ್ಟ್ ಆಗ್ತಾರ ಬಿಜೆಪಿ ನಾಯಕ ಸಿ ಟಿ ರವಿ? ಈಗ ಅಶ್ಲೀಲ ಪದ ಬಳಕೆ ಹಿನ್ನೆಲೆ ಸಿ ಟಿ ರವಿಗೆ ಸಂಕಷ್ಟವಾಗುತ್ತಾ? ಸಿ ಟಿ ರವಿಗೆ ಶುರುವಾಯ್ತಾ ಬಂಧನ ಭೀತಿ? ಯಾಕಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಆ ಥರದ ಹೇಳಿಕೆ, ಅಶ್ಲೀಲ ಪದ ಬಳಕೆ ಅಂತಂದ್ರೆ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ರೀತಿಯಲ್ಲಿ ನಿಂದಿಸಿದ್ದಾರೆ, ಅವ್ಯಾಚ್ಯ ಶಬ್ದ ಬಳಸಿದ್ದಾರೆ, ಆಕ್ಷೇಪಾರ. ನೋಡಿ ಸಿ ಟಿ ರವಿ ಕೂಡ ಅಲ್ಲೇ ಇದ್ದಾರೆ ನೋಡಿ. ಇದು ಯಾವಾಗ ಅಂತಂದ್ರೆ ಎಲ್ಲ ಆದ ನಂತರ. ನನಗೆ ಸಾಧ್ಯವಾದರೆ ಇನ್ನೊಂದು ವಿಂಡೋದಲ್ಲಿ ಆರಂಭದಲ್ಲಿ ಜಗಳ ಆಯ್ತಲ್ಲ, ಆ ಸಂದರ್ಭದ ಒಂದು ಕೊಡಿ ಮತ್ತು ಇದು ಎಲ್ಲ ಆದ ನಂತರ. ಇದು ವೀಕ್ಷಕರೇ, ಆ ನಂತರ ಎಲ್ಲ ಆದ ನಂತರ ಸದನದಲ್ಲಿ ಮತ್ತೆ ಅಂದರೆ ಸಭಾಪತಿಗಳು ಮೀಟಿಂಗ್ ಎಲ್ಲ ಮಾಡಿದ ನಂತರ ಆಗ್ತಾ ಇರುವಂಥದ್ದು ಇದು. ನೋಡಿ ಇದು ಆರಂಭದಲ್ಲಿ ಇಲ್ಲಿ ಗಲಾಟೆ ಆಗಿದೆ. ನೋಡಿ ನೋಡಿ ಅಲ್ಲಿ ಸಿ ಟಿ ರವಿ ಇದ್ದಾರೆ ನೋಡಿ, ಇದು ಮೊದಲು ಮತ್ತು ನಂತರ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಸಿ ಟಿ ರವಿ ಇದ್ದಾರೆ. ಅಲ್ಲಿ ಮಾತು ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಗಿದ್ದು ಏನು ಅಂತ ನಿಮ್ಗೆ ಗೊತ್ತಿದೆ. ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಧರಣಿ ಆಗ್ತಾ ಇತ್ತು. ಆಗ ನೀವೇನು ಅಂತೇಳಿ ಇದರಾಯ್ತು. ಮಾತಾಡ್ತಾ ಈ ಸಂದರ್ಭದಲ್ಲಿ ಹೇಳಿದ್ರು ಅಂತ ಆರೋಪ. ಕೊಲೆಗಡುಕ ಅಂತ ಹೇಳಿದ್ರು ಅನ್ನುವಂಥ ಆರೋಪ. ಅದಕ್ಕೆ ಇವರು ಈ ಆರೋಪವನ್ನು ಮಾಡಿದ್ರು ಅಂತ. ನಾವು ಅಕ್ಕಪಕ್ಕದಲ್ಲೆಲ್ಲ ಇದ್ರಲ್ವಾ, ಎಲ್ಲರನ್ನ ಕೇಳಿದ್ವಿ ಹೌದಾ ಅಂತೇಳಿ. ಆಗ 2-3 ಜನ ಕಾಂಗ್ರೆಸ್ ನಾಯಕರು ಹೌದು ಅಂದರು, ಬಿಜೆಪಿಯವರು ಇಲ್ಲ ಅಂದರು. ಈಗ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದಾರೆ. FIR ಆಗೇ ಆಗತ್ತೆ, ಸರ್ಕಾರ ಇದೆ. ಹಾಗಿದ್ರೆ ಅರೆಸ್ಟ್ ಆಗ್ತಾರ ಬಿಜೆಪಿ ನಾಯಕ ಸಿ ಟಿ ರವಿ? ಈಗ ಅಶ್ಲೀಲ ಪದ ಬಳಕೆ ಹಿನ್ನೆಲೆ ಸಿ ಟಿ ರವಿಗೆ ಸಂಕಷ್ಟವಾಗುತ್ತಾ? ಸಿ ಟಿ ರವಿಗೆ ಶುರುವಾಯ್ತಾ ಬಂಧನ ಭೀತಿ? ಯಾಕಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಆ ಥರದ ಹೇಳಿಕೆ, ಅಶ್ಲೀಲ ಪದ ಬಳಕೆ ಅಂತಂದ್ರೆ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ರೀತಿಯಲ್ಲಿ ನಿಂದಿಸಿದ್ದಾರೆ, ಅವ್ಯಾಚ್ಯ ಶಬ್ದ ಬಳಸಿದ್ದಾರೆ, ಆಕ್ಷೇಪಾರ. ನೋಡಿ ಸಿ ಟಿ ರವಿ ಕೂಡ ಅಲ್ಲೇ ಇದ್ದಾರೆ ನೋಡಿ. ಇದು ಯಾವಾಗ ಅಂತಂದ್ರೆ ಎಲ್ಲ ಆದ ನಂತರ. ನನಗೆ ಸಾಧ್ಯವಾದರೆ ಇನ್ನೊಂದು ವಿಂಡೋದಲ್ಲಿ ಆರಂಭದಲ್ಲಿ ಜಗಳ ಆಯ್ತಲ್ಲ, ಆ ಸಂದರ್ಭದ ಒಂದು ಕೊಡಿ ಮತ್ತು ಇದು ಎಲ್ಲ ಆದ